ನೆಟ್ಟನ ಸ್ವಚ್ಛ ಮಾಡಿ ಇಲ್ಲಿ ಅಂತ ಚಪಾಟಿ ಅನ್ನೋದು ಹರಡಿರ್ತೈತಿ. ಆಗ್ಲೇನು ಓಟುನ ಬೆಳಗ್ಗೆನ ಮೆಸುಗ್ನಾಗ ಸವಣಿಗೆ ಹೊಡೆದು ಕಸ ಹಂದು ಹೋಗ್ಯಾನಿ. ಇದು ಒಂದು ಆಕಾರ ಇಲ್ಲೇ ಕಟ್ಟಿ ಹಾಲು ಅದನ್ನ ಏನು ಇಟ್ಟಾನಿ. ಪಾರತಕ್ಕರ ಮನೆಗೆ ಒಂದಿಟ್ಟು ಮಂಜಕ್ಕೆ ಕೊಟ್ಟು ಕಳಿಸ್ಬಿಡ್ತಾನೆ. ಹಾಲು ಕೊಟ್ಟು ಬರ್ತಾನೆ. ಹೋಗಿ ಊಟ ಕಸ ಅಂದು ಹೋಗಿ ದೌಡು ತಿಂಡಿಗೆ ಹಾಕಿದ್ದೆ. ನಿನ್ನೆ ಇಡ್ಲಿ ಮಾಡಿದ್ರೆ ಅತ್ತೆಗೆ ತಗ ದಿನ ರೊಟ್ಟಿ ಅದನ್ನ ಮಾಡಿರ್ತಾನೆ. ಇಡ್ಲಿ ಮಾಡಿದ್ರಾತ ಅಂತಂದು ಹೋಗಿ ಬಡ ಬಡ ಇಡ್ಲಿ ಮಾಡಿಬಿಡ್ತಾನೆ. ಇವಾಗ ಹೆಣ್ಮಕ್ಳು ಕೆಲಸ ಏನು ಇರ್ತಾವೋ ಏನು ತಾನ ಅವಲ್ಲಿವ ನನ್ನಂತರ ಸಾಕು ಬೇಕಾಗತ್ತವ. ನೀನು ಹೊರಗೆ ಗಂಡ್ಮಕ್ಳದು ಪಾಡ ಅನ್ನಿಸ್ತೈತಿ. ಏನು ಮನೆಯಾಗಿಂದ ಏನು ಜಗ್ಗಟ್ಟ ಕೆಲಸ ಪುರ್ಸತ್ತಿರಲ್ಲ ನೋಡುವಾಗ. ಬೆಳಗ್ಗೆ ಎದ್ದು ಹಾಸಿಗೆಗಿಂದ ಮಾಡಾಕತ್ವಿ ಅಂದ್ರೆ ಸಂಜೆ ಮಕ್ಕಳ ತನಕನ ಒಟ್ಟ ವಾರೇ ಮುಗಿದು ಅನ್ನಂಗಿಲ್ಲ. ಅಮ್ಮ ಬಂದೈತಿ, ಅವರ ಅಕ್ಕ ಅಮ್ಮ ಬಂದು ಹೋಗಿತ್ತನ್ನ ನಡಕ 4 ದಿವಸ ಇಲ್ವಾ ಏನೋ ಹೊಲದಾಗ ಕೆಲಸ ಅದಾವಂತ ಹೋಗಿ ಬರ್ತಾನೆ ತಗೋರಿ ಅಂತಂದು ಹೋಗಿತ್ತ ಅಮ್ಮ. ಮತ್ತೆ ಬಂದೈತಿ ಅಮ್ಮ ಬಂದೈತಿ ಅಂತಂದು ಮತ್ತೆ ತೆಗಿಯತ್ತಾಗ ತಿಂಡಿಗೆಲ್ಲ ಹಾಕಿದ್ರಾತ ಅಂತಂದು ಮಾಡಾಕತ್ತಿದ್ದೆ. ಕೊತ್ತಂಬರಿ ಅದನ್ನ ಸೋಸಕ್ಕೆ ಹೇಳ್ಬೇಕತ್ತ ಅಮ್ಮಗ. ಸೋಸ್ತಿದ್ ಕುತ್ಕೊಂಡು ಅತ್ತೆಯರಿಗೆ ಹೇಳ್ಬೇಕತ್ತ ಜೋಳ ಅದು ಖಾಲಿಯಾಗ್ಯಾವ್ರಿ ಹಸರು ಮಾಡ್ರಿ, ಹಸನ್ ಮಾಡಿದ್ರೆ ಒಂದಿಟ್ಟು ಹಿಟ್ಟು ಹಾಕ್ಸ್ಕೊಂಬರಕ್ಕೆ ಬರ್ತೈತಿ. ನಾಕಿಗೆ ಹಿಟ್ಟು ಏಟೇಟಿಲ್ಲ, ಜೋಳದ ಹಿಟ್ಟು ಓಟು ಖಾಲಿ ಆಗೈತಿ. ಇವತ್ತು ನಿನ್ನೆನ ಓಟು ಬೆಳೆದು ಹಾಕ್ಕೊಂಡು ರೊಟ್ಟಿ ಮಾಡಿದ್ನಿ, ಇವತ್ತಿಗೆ ಹಾಕೋತಿಗೆ ಆತಾಗ ಅಂತಂದು ತಿಂಡಿಗೆ ಹಾಕಿರ್ತೇವೆ. ಏನು ನಡೀತೈತಿ ಬೆಳಗ್ಗೆ ತಿಂಡಿ ತಿಂದಿರ್ತದೆ ಅಂತಂದು. ಅಂದಾವರೆ ಕೆಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಮ್ಗೆ ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಹೇಗೆ ತನ್ನಿ ಮಾದೇವ ನಿಮ್ಮ ಹಾಡು ಹೇಳ್ಕೊಂತ ಕೆಲಸ ಮಾಡಕೊಂತ ಸಾಗದ ಗೊತ್ತಾಗಂಗಿಲ್ಲ. ಎಷ್ಟು ಅರ್ಥ ಇರ್ತಾವು ಹಾಡುಗಳು ಹಳೆ ಕಾಲದವು. ಈಗ ನಾವು ಇರ್ತಾವ ಏನು ಕುಣಿತಾರ ಏನು ನಮ್ಮನಿ ಹಾಡ್ಕಿನ ಜಗ್ಗಟ ಅವರು ಇದನ್ನ ಕೇಳ್ಬೇಕು ಮ್ಯೂಸಿಕ್ ನಮ್ಮನಿ ಇರ್ತಾವು. ಎಷ್ಟು ಹಳೆ ಹಾಡುಗಳು ಅರ್ಥಪೂರ್ಣವಾಗಿರ್ತಾವು. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಕತೆ ಶುರು ಮಾಡಾಕತ್ತೀನಿ ರೀ. ಹೆಣ್ಮಕ್ಳದು ಹಿಂಗೆ ಅಲ್ರಿ, ಒಟ್ಟು ಮನೆಯಾಗಿನೋ ಕೆಲಸಗಳು ಏಟ್ ಮಾಡಿದ್ರೆ ಮುಗಿಯಂಗಿಲ್ಲ. ಮನಸ್ಸಿನಾಗ ಮಾತಾಡ್ಕೊಂತಿರ್ತೀವಿ, ಅದು ಕೆಲಸ ಮಾಡ್ಬೇಕು ಇದು ಕೆಲಸ ಮಾಡ್ಬೇಕು, ಇದನ್ನು ದೊಡ್ಡ ಮಾಡ್ಕೊಂಡು ಆ ಕೆಲಸ ಮಾಡೋಣ ಹಂಗೆ ಹಿಂಗೆ ಅಂತಂದು ನೀವು ಹಿಂಗೆ ಮಾಡ್ತೀರ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ನಾ ಹಿಂಗೆ ನೋಡ್ರಿ ಮಾಡೋದು. ಒಟ್ಟು ಹಳೆ ಹಾಡುಗಳು ಎಷ್ಟು ಅರ್ಥಪೂರ್ಣವಾಗಿರ್ತಾವ್ರಿ, ಈಗಿನ ಹಾಡುಗಳು ಹೆಂಗಿರ್ತಾವು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ಈಗಿನ ಹಾಡು ಹೆಂಗಾರ ಇರಲಿ ರೀ, ಹಳೆ ಹಾಡುಗಳಿಗೆ ಎಷ್ಟು ಮನಸ್ಸಿಗೆ ಸಮಾಧಾನ ಅನಿಸ್ತೈತಿ, ಎಷ್ಟು ಕಿಂಪು ಅನಿಸ್ತೈತಿ, ಹಿಂಗೆ ಕೇಳ್ಬೇಕು ಅನಿಸ್ತೈತಿ. ನಿಮ್ಗೆ ಹಿಂಗೆ ಅನಿಸ್ತೈತಿ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸ್ರಿ. ಹೊಸಬ್ರು ನೋಡಕತ್ತಿದ್ರಿ ಅಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ. ನಮ್ಮ ವಿಡಿಯೋಸ್ ಹೆಂಗೆ ಬರತ್ತೋ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ಯಾವ್ಯಾವ ಥರದ್ದು ವಿಡಿಯೋಸ್ ಮಾಡ್ಬೇಕು ಅನ್ನೋದನ್ನು ಹೇಳ್ರಿ. ನಮ್ಮ ಕೈಯಾಗ ಸಾಧ್ಯ ಆದ್ರೆ ಒಳ್ಳೊಳ್ಳೆ ವಿಡಿಯೋಸ್ ಮಾಡೋಕ್ಕೆ ಪ್ರಯತ್ನ ಪಡ್ತೇನೆ ರೀ. ಇವತ್ತಿನ ಕಥೆನ ಶುರು ಮಾಡ್ಕೊತ ಹೊಂಟೇನೆ ರೀ. ಹೆಂಗೆ ಅನ್ನಿಸ್ತಾನೆ ಅದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ಪೂರ್ತಿಯಾಗಿ ವಿಡಿಯೋಸ್ ನೋಡ್ರಿ. ಇದನ್ನ ಹೋಗಿ ಅತ್ಲಾಗ ಇಟ್ಬಿಡ್ತಾನೆ. ಕಸ್ಮರ್ಗೆ ಇಟ್ಟೆ ಅಂದ್ರೆ ಇಲ್ಲಕ್ರಿ ಇಲ್ಲೇ ಇಟ್ಟೆ ಅಂದ್ರೆ ಕರ ತುಳಿದು ಕಳೆದು ಕಡ್ಡಿ ಓಸು ಹೊರಗೆ ಹಾಕಿರ್ತೈತಿ. ಕಸ್ಮರ್ಗೆ ಅನ್ನಂಗಿರೋದಲ್ಲ ಹಂಗೆ ಮಾಡಿ ಇಟ್ಬಿಡ್ತೈತಿ. ಹಾಲು ಅದನ್ನ ಕರೆದಿಟ್ಟಾನೆ. ಹೋಗಿ ಒಂದಿಟ್ಟು ಪರತೆ ಕೊಟ್ಟು ಅತ್ತಿಯರಿಗೆ ಒಂದಿಟ್ಟು ಜೋಳದನ್ನ ಹಸನ್ ಮಾಡಕ್ಕೆ ಹೇಳ್ತಾನೆ. ಹಸನ್ ಮಾಡಿದ್ರು ಅಂದ್ರೆ ಸಂಜೆ ಮುಂದೆ ಯಾರಿಗಾರ ಹೇಳಿದ್ರೆ ಹೋಗಿ ಹಾಕ್ಸ್ಕೊಂಡಾರ ಬರ್ತಾರ. ಮಾವರು ಇವರು ತಿಂಡಿ ಕಾಯ್ಕೊಂತ ಕುಂತಾರ ಅನಿಸ್ತೈತಿ. ಹೊಲಕ್ಕೆ ಹೋಗೋರು ದೌಡ್ ಹೋಗಿ ತಿಂಡಿ ಇಟ್ಬಿಡ್ತಾನೆ. ಇವ ಮಂಜ ಎಲ್ಲೋಗ್ಯಾನ ಏನೋ ನೋಡು. ಹಾಲಿಂದ ಇದನ್ನ ಕೊಟ್ಟಬಾ ಅಂತ ಅಂದಾನಿ. ನೋಡಿ ಇಲ್ಲಿ ಆಡಾಕತ್ತಿಲ್ಲ, ಎಲ್ಲೋಗಿದ್ದನು ಅಂತ. ಭಾನುವಾರ ಬಂದ್ರೆ ಸಾಕು ನೋಡು ಮನ್ಯಾಗ ಹಂಗ ಕಾಲ ನಿಲ್ಲಂಗಿಲ್ಲ ಅವನಿಗೆ. ಹಂಗ ಹೊರಗೆ ಎಲ್ಲಿ ಹೋಗ್ಲಿ ಎಲ್ಲಿ ಬಿಡ್ಲಿ ಅಂತಂದು. ಜೊತೆ ಆತೇನೋ ಕೆಲಸ ಎಲ್ಲ. ಹ್ಞೂ ಆತ್ ನೋಡು ಕೆಲಸ ಎಲ್ಲ. ನಾನು ಹಾಲು ಕರೆದಿದ್ದೆ. ಈಗ ಪಾರ್ವತಿಕರ ಮನೆಗೆ ಒಂದಿಟ್ಟು ಹಾಲು ಹೇಳಿದ್ರು ಅವರು. ಪಾಪ ಮನ್ಯಾಗ ಯಾರಿಲ್ಲ, ಇಸ್ಕೊಂಡು ಹೋಗೋರು. ಒಂದಿಟ್ಟು ಕೊಟ್ಟು ಕಳ್ಸವ ಅಂತ ಅಂದು ತಾಯಮ್ಮ ನಿನ್ನೆನ ಪಾಪ. ಕೊಟ್ಟು ಕಳ್ಸೋಣ ಅಂದ್ರೆ ಎಲ್ಲಿ ಹೋಗ್ಯಾನ ನೋಡು ನಮ್ಮ ಮಂಜ. ನಿಮ್ಮ ಹುಡುಗನ ಕುಟಾಗ ಏನಾರ ರಂಗನ ಕುಟಾಗ ಆಡಾಕತ್ತಿದ್ದು ಹಿಂಗೆ ನಿಮ್ಮ ಮನೆ ಅಂತಲೇ ಮಂಜು ನುಡ್ಕಾಕತಿ ಏನೋ ಅಲ್ಲೇ ಅದನ್ ಬಾ ನಮ್ಮ ಮನೆ ಅಂತೇಳಿ ಆಡಾಕತ್ತಿದ್ದ ಅವನು. ಕರಿತಾನೆ ನಿಂದ್ರು ಕರಿಯವ ಒಂದಿಟ್ಟು. ಏನು ಹುಡುಗ ಏನೋ ಭಾನುವಾರ ಬಂದ್ರೆ ಸಾಕು ನೋಡು ಮನ್ಯಾಗ ನಿಂದ್ರಂಗ್ಲಂಗ ಕಾಲಂಗ ಓಡ್ತಾನೆ ನೋಡ. ಇಡು 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 ಇವನ್ನ ಕರ್ದು ಕೂಕು ಉಣ್ಣಾಕ ತಿನ್ನಾಕ ಎಲ್ಲದಕ್ಕೂ ಕರಿಬೇಕು ನೋಡು. ಮನ್ಯಾಗ ಇರಂಗಿಲ್ಲ ಭಾನುವಾರ ಅಂತ. ಮಂಜಾ ಬಂದ್ ನೋಡುವ ನಿನ್ನ ಮಗ. ಇವ ಯಾಕಬಿ ಅಲ್ಲ ಆಡಕ ಬಿಡಂಗಿಲ್ಲ ನೀನು. ಭಾನುವಾರ ಒಂದು ದಿವಸ ಆಡ್ತಾನೆ ಅಂದ್ರೆ ನಂಗೆ ಹಂಗ ಕೂಗ್ತಿದ್ಯಲ್ಲ ಏನಾಗೈತೆ ಅನ್ನೋದಕ್ಕೆ. ತಡಿಯಪ್ಪ ಇಲ್ಲಿ ಹಾಲಿಂದ ಇದನ್ನ ಇಟ್ಟಾನಿ. ಒಂದಿಟ್ಟು ಹೋಗಿ ಭಾರತ್ ತಡವರ ಮನೆ ಕಡೆ ಕೊಟ್ಟು ಬಂದ್ಬಿಡಪ್ಪ. ನಾನಂತ ಹೋಗಂಗಿಲ್ಲ ಬೈ, ಅಲ್ಲಂತೂ ಜಗ್ಗಟ್ಟ ನಾಯಿ ಇರ್ತಾವು. ನಾನಂತೂ ಹೋಗಂಗಿಲ್ಲ ಅಲ್ಲಿ. ಯಪ್ಪ ಅಲ್ಲೇನಿಲ್ಲ. ನಿಮ್ಮ ದೊಡ್ಡವನ ಹೇಳ್ಯಾಳ ಒಂದಿಟ್ಟು ಮೆಣಸಿನ್ಕಾಯಿ ಕೊಟ್ಟು ಕಳಿಸವ ಅವನಿಗೆ. ಇದು ಏನ ಪೆನ್ಸಿಲ್ ಬರೆಯವು ಅದಾವು ಅವ್ರ ಅಣ್ಣರು ಕೊಟ್ಟು ಕಳಿಸ್ತಾನೆ ಅಂತಾಳ. ಹೋಗಿ ಒಂದಿಟ್ಟು ಇಸ್ಕೊಂಡು ಹಾಲು ಕೊಟ್ಟು ಅವನು ಇಸ್ಕೊಂಡು ಬರುವಂತೆ ಅಂತ ಹೋಗು. ಇಲ್ಲೇ ಇರು ತೊಗೊಂಬರ್ತಾನೆ ಹಾಲಿಂದ. ತಗೋ ಇದನ್ನ ಹಾಲಿಂದ ಕ್ಯಾನ್ ಕೊಟ್ಟರು ಸೈ ವಾಪಸ್ ಇಲ್ಲಕ್ರ ಮತ್ತು ನಾಳೆ ದೊಡ್ಡವ ನೀನ ತೊಗೊಂಬಂದು ಕೊಡು ಅಂತಂದು ಹೇಳಿ ಇಟ್ಟು ಬಾ. ಕೊಡು.
ಆತೇನ ಕೆಲಸ ಅಡಿಗೆ ತಿಂಡಿ ಇವ ಎಲ್ಲ ಮಾಡ್ಬೇಕು ನೋಡಿ. ಹೋಗಿ ನಾವು ಇಡ್ಲಿ ಮಾಡ್ಬೇಕು. ಹಿಟ್ಟು ಕಾಲಿಗಿತ್ತು, ಜೋಳದ ಹಿಟ್ಟು ಹಸಿ ಮಾಡಕತ್ತಾರ ಏನೋ ನೋಡ್ಬೇಕು. ನಿಮ್ದು ತಿಂಡಿ ಕೆಲಸ? ಇವ ಭಾನುವಾರ ಅಲ್ಲ, ನಾನು ಒಂದು ಸ್ವಲ್ಪ ಲೇಟಾಗಿ ಎದ್ದು ನೋಡಿ. ಈಗ ನಾನು ಮಾಡ್ಬೇಕು, ಕಂಡೆಲ್ಲ ಹಂಗಾಗಿ ಬಂದೆ. ನಾನು ಕೊಂತಗೊಳ್ಬೇಕು, ಕೆಲಸ ಜಗ್ಗಟ್ಟು ಬಿದ್ದೈತೆ ನಂದು. ಬಾಂಡೆ ರಾತ್ರಿ ತಿಕ್ಲಿಲ್ಲ, ಈಗ ತಿಕ್ಬೇಕು ನೋಡು ಓಸನ ಇಟ್ಕೊಂಡು. ಹೋಗು. ಇವ್ರು ಹಸೆಕಾಯಿ ಮಾರಾಕ ಎಮ್ಮ ಬಂದ್ಲ ಅಂದ್ರೆ ಒಂಚೂರು ಕರಿಯವ. ಹಸೆಕಾಯಿ ಇಲ್ಲ, ಖಾಲಿ ಸ್ವಲ್ಪ ಅದಾವು, ಪೇಟೆಗೆ ಹೋಗ್ಬೇಕು. ಹೋಗಿ ಬರೋ ತನಕ ಮತ್ತೆ ಚಟ್ನಿ ಎದ್ದು ಮಾಡೋದೈತೆ, ಹಾಗಾಗಿ ಕರಿತಾನೆ ತಗೋ ಜ್ಯೋತಿ. ಜೋಳ ಈ ಸರಿ ಚಲೋ ಬಂದಾವ ನೋಡ್ರಿ ಅತ್ತಿಗೆಮ್ಮ. ಹ್ಞೂ ನಮ್ಮ ಕಡೆನೂ ಚಲೋ ಆಗ್ಯಾವ ಈ ಸರಿ. ಜೋಳ ನಮ್ಮ ಭಾಳ ಚಲೋ ಬಂದಾವು. ಹೋದ್ ಸರಿ ಅಷ್ಟು ಚಲೋ ಆಗಿದ್ದಲ್ವ, ಒಂದು ನೀನು ಚಲೋ ಇದ್ದಲ್ಲ ನೋಡು. ಓಸು ನಮ್ಮ ನೀನಾಗಿದ್ವು, ಇಟ್ಕೊಳ್ಳೇ ಇಲ್ಲ ನಾವು ಮನೆಗೆ ಅಂತಂದು ಓಸನ ಚೀಲ ಹಾಕ್ಸೇ ಬಿಟ್ವಿ. ಈ ಸರಿ ಚಲೋ ಆಗ್ಯಾವು. ನಾವು ಒಂದು 4 ಚೀಲ ಇಟ್ಕೊಂಡು ಒಂದು ವರ್ಷ ಪತ್ತಿಗೆ ಆಗಾಟ. ನೀವು ಇಟ್ಕೊರಿ, ನಿಮ್ದೇನು ನಡೀತಿ ತಗೋ. ಮೇಲೆ ಇದಕ್ಕೆ ಹಾಕ್ಬಿಟ್ರಿ. ಹೂನತಿಯಮ್ಮ, ಹಂಗಾಗಿ ಒಂದು ದಿವಸ ಹಾಸ್ ಮಾಡ್ಕೊಂಡು ಹಿಟ್ಟು ಖಾಲಿ ಆಗೈತಿ ಅಂದಿದ್ಲು ಜ್ಯೋತಿ. ಒಂದಿಟ್ಟು ಹಿಟ್ಟರ ಹಾಕ್ಸ್ಕೊಂಬರ್ಬೇಕು, ಸಂಜೆ ಮುಂದೆ ಹೋಗಿ ಕಿಟ್ಟಿನಾರ ಯಾರು ಹಾಕ್ಸ್ಕೊಂಬರ್ತಾರ. ಹಾಸ್ ಮಾಡಿ ಇಟ್ಟರೆ ಚಲೋ ಆಕತಿ. ನಾನು ಆಕಿ ನಿನ್ನೆನ ಖಾಲಿ ಆದಂಗೆ ಕಾಣ್ತೈತಿ. ಹಿಟ್ಟು ದಬ ಹಾಕಿದ್ಲ, ಇದ್ರದ್ದು ಬುಟ್ಟಿನ ಹಿಟ್ಟು ಹಾಕ್ಸ್ಕೊಂಬರೋದು ದಬ ಹಾಕಿದ್ಲಲ್ಲ, ನೋಡಿದೆ. ಹಂಗಾಗಿ ಮತ್ತೆ ಖಾಲಿ ಆದಂಗೆ ಕಾಣ್ತೈತಿ. ಅತ್ತಾಗ ಹಾಸ್ ಮಾಡಿದ್ರಾತು. ನೀವು ಮತ್ತು ಕೊತ್ತಂಬರಿ ಸೋಸ್ರಿ ಇಡ್ಲಿ ಮಾಡಿದ್ರಾತು. ಬಂದು ಇದು ಆಕಳು ಕಸ ಹೊಡೆದು ಹಾಲು ಹಿಂಡ್ಕೊಂಡು ಇವರಿಗೆ ಪಾರತೇರಿ ಕೊಟ್ಟು ಬರ್ಬೇಕು. ಕೊಟ್ಟು ಬಂದ್ಲ, ಏನು ಮಾಡಿಲ್ಲ, ಅಲ್ಲಿದ್ಲಕ್ಕಿ. ಹೌದೇನೋ, ಚಲೋ ಆಯ್ತು ಬಿಡು. ಇಡ್ಲಿ ಪಾಪ ನಿಮ್ಮ ಹೊಲ ಮನೆಗೆ ಅಡ್ಗೆ ಅದನ್ನ ಕಟ್ಟೋರು ಬುತ್ತಿ ಗಂಟು ಯಾಕೆ ಮತ್ತೆ ಇಡ್ಲಿಗೆ ಹಾಕೊಳಕ್ಕೆ ಹೋಗಿದ್ರವ? ರೊಟ್ಟಿ ಅದನ್ನ ಮಾಡಿದ್ರೆ ಮುಗಿದು ಹೋಗುತ್ತಾಗ, ರೊಟ್ಟಿ ಪಲ್ಯ ಅದನ್ನ. ಅದ್ರಾಗ ಏನೈತೈತಿಗಮ್ಮ, ನೀನು ಬಂದಿದ್ದೆ, ಮತ್ತು ನಾವು ಮಾಡಿದ್ದೆ ಇಲ್ಲಲ್ಲ ತಿಂಡಿ ಅಂತಂದು ಮಾಡಿದ್ದೆ ಇಲ್ಲ ನೋಡಲ್ಲ. ಎಷ್ಟು ದಿವಸ ಆಗಿತ್ತೆ ಏನೋ ತಿಂಡಿ ಮಾಡಿ. ಈಕಿ ಮಂಜ ಕೇಳಂಗಿಲ್ಲ, ಇವ ಅದನ್ನ ಮಾಡಿಕೊಡು ಇದನ್ನ ಮಾಡಿಕೊಡು, ಪಡ್ಡು ಮಾಡೋದು ಹಸಿ ಮಾಡು ಅಂತಿರ್ತಾನೆ. ನಾವು ಬೆಳಗ್ಗೆ ಮತ್ತು ಹೊಲಕ್ಕೆ ಅದನ್ನ ಕಟ್ತಿರ್ತಾವಲ್ಲ ಊಟದ್ದು, ಅದನ್ನ ಆಗಂಗಿಲ್ಲಪ್ಪ ಮಾಡೋಕ್ಕಾಗಂಗಿಲ್ಲ ಅಂತಂದು ಇದು ಮಾಡಿದ್ಲು ಜ್ಯೋತಿ. ಮತ್ತು ಇವತ್ತು ಹೆಂಗಿದ್ರೆ ನೀನು ಬಂದಿದ್ದೆಲ್ಲ, ಹಂಗಾಗಿ ನೀನು ಹೇಳಿದ್ದೆ ಒಂದಿಟ್ಟು ಅಕ್ಕಿ ಉದ್ದಿನಬೇಳೆ ನೆನೆ ಹಾಕಿಬಿಡವ ಮಾಡಿದ್ರೆ ಅದು ನಾಳೆ ಅಂತಂದು. ಹಂಗಾಗಿ ಅಕ್ಕಿ ನೆನೆ ಹಾಕಿದ್ಲ. ಅಕ್ಕಿವು ಮಾಡಕತ್ತೈತಿಗಮ್ಮ, ಚಲೋ ಹಾಕವ ಅಕ್ಕಿವು. ನೀವು ಯಾವ ಮಾಡ್ತೀರಿ? ಇದು ಇಡ್ಲಿ ಅದನ್ನ ಮಾಡಿದ್ರೆ ಹೌದೇನು? ಅಕ್ಕಿವು ಚಲೋ ಹಾಕವೇನು? ಇಲ್ವಾ, ಆಕಿ ನನ್ನ ಸಸಿ ರವೆ ತರಿಸ್ತಾಳೆ, ಇಡ್ಲಿ ರವೆ ಬರ್ತೈತಲ್ಲ ಅದನ್ನ ತರಿಸಿ ಮಾಡ್ತಾಳವ. ಚಲೋ ಆಕೈತಿ ಅಂತಂದು ಅಕ್ಕಿವು ಚಲೋ ಹಾಕವೇನು? ಹಂಗಾರ ಸೊಸೈಟಿ ಕೊಡ್ತಾರೆ ಬಿಡು, ಅಕ್ಕಿ ಏನು ಬೇಕಾದಷ್ಟು ಇರ್ತಾವು. ಚಲೋ ಆದ್ರೆ ತಡಿ ಒಂದು ಸರಿ ಮಾಡ್ಬೇಕು. ಹಂಗಾರ ಹೂವು ಅದಂಗೆ ಹಾಕವತಿಯಮ್ಮ, ಭಾಳ ಚಲೋ ಹಾಕವು. ಮೆದುವಾಗಿ ಹಂಗೆ ಒಂದು ಸರಿ ಮಾಡಿ ನೋಡ್ರಿ, ಚಲೋ ಹಾಕವು. ಹ್ಞೂವಾ, ನೋಡಿ ಇಟ್ಟು ಕೊತ್ತಂಬರಿ ಬಿಡಿಸೀನಿ. ಇದು ಒಂದು ಕಟ್ಟೆ ತೆಗ್ದ ನೋಡು, ತುದಿ ಅಂತದ್ದು ಓಟು ಬಿಡಿಸಿಟ್ಟು ಅದನ್ನ ಈಗ ಹಾಕ್ಕೊಳಂಗಿದ್ರೆ ಹಾಕ್ಕೊಳ್ರಿ. ಪಲ್ಯ ಸಾರಿ ಅದಕ್ಕೆ ಚಟ್ನಿಗೆ ಇದು ಒಂದು ಕಟ್ಟೆ ಐತಲ್ಲ, ಇದೊಂದು ತುದಿ ಅಂತದ್ದು ಇದನ್ನ ಬಿಡೋದು ಬೇರ್ನಂತ ತೆಗ್ದಾನಿ. ಚಲ್ಟದಂತ ತೆಗೆದು ಚಲೋ ಐತೆ ನೋಡಿ. ಇದನ್ನ ಒಂದಿಟ್ಟು ತೆಗೆದು ಇಟ್ಕೊಂಬಿಡ್ರಿ, ಚಲೋ ಆಕತಿ. ಇದು ಆಗಾಗ ಒಂದು ತಟ್ಟಗಂಗೆ ಚುಟಿಗೆನ್ ಹಾಕಕ್ಕೆ ಬರ್ತೈತಿ. ಹ್ಞೂನದಿಗೆ ಮಾತು ಹತ್ತಿರ ಜೋಳ ಹಾಸ್ ಮಾಡಕತ್ತೀರೇನ್ರಿ? ಹ್ಞೂ, ಮತ್ತು ಜೋಳದಿಟ್ಟು ಖಾಲಿಗಿತ್ತು ಅಂತಂದು ಅಂದೆಲ್ಲ. ಮತ್ತು ಜೋಳ ಹಾಸ್ ಮಾಡಿದ್ರೆ ಹೋಗಿ ಸಂಜೆ ಮುಂದೆ ಯಾರು ಹಾಕ್ಸ್ಕೊಂಬರ್ತಾರೆ, ಹಂಗಾಗಿ ಹಾಸ್ ಮಾಡಕತ್ತಿದ್ನವ. ನೋಡಿದೆ ಬುಟ್ಟಿ ಖಾಲಿಗಿತ್ತಲ್ಲ ಹಿಟ್ಟು ಇದ್ದದ್ದೇ ಇಲ್ಲ. ಮತ್ತು ಕೊತ್ತಂಬರಿ ಅದನ್ನ ಬಿಡ್ಸಕ್ಕೆ ಅರಿಯಮ್ಮ ಕೊಟ್ಟೆ. ಕೊತ್ತಂಬರಿ ಬಿಡಿಸುವ ಅಷ್ಟೊತ್ತಿಗೆ ಜೋಳ ಹಾಸ್ ಮಾಡ್ತೀನಿ. ತಿಂಡಿಗೆ ಒಂದಿಟ್ಟು ದೌಡ್ ಮಾಡ್ಬೇಕತ್ತವ. ಈಗ ನಿಮ್ಮ ಮಾವ ನಿನ್ನ ಗಂಡ ಅವಸರ ಮಾಡ್ತಾರೆ ಹೊಲಕ್ಕೆ, ಹಂಗೆ ಹೋಗೇ ಬಿಡ್ತಾರೆ ಬೇಡ ಅಂತಂದು. ಹ್ಞೂ ರೀ ತೇರ ಪಟ್ ಇದ್ದಲ್ ಬಿಡ್ರಿ. ನಿನ್ನೆ ಇತ್ತಲ್ಲ ಓಟು ಇಟ್ಟು ಜಡಿ ಹಿಡ್ಕೊಂಡು ರೊಟ್ಟಿ ಮಾಡಿದ್ದೆ ಏಟಕತಾಟ. ನಾನು ಹೋಗಿ ಈ ಮಂಜಿನಕಾಯಿಗೆ ಹೋಗಿ ಪರತಕರಿಗೆ ಹಾಲು ಕೊಟ್ಟು ಕಳಿಸಿ ನೋಡ್ರಿ ತೇರ. ಅವನು ಹೋಗಿ ಕೊಟ್ಬರಕ್ಕೆ ಹೋಗಲ್ಲ ಅಂದ, ನಾನು ಕಳಿಸಿದೆ. ಹೋಗಪ್ಪ ಏನಾಗಂಗಿಲ್ಲ, ಅವ್ರ ಮನೆಗೆ ಯಾರು ಇದ್ದಿದ್ರು ಹುಡ್ರು ರಂಗ ಅವ್ರು ಇದ್ದಿದ್ರೆ ಬಂದು ಇಸ್ಕೊಂಡು ಹೋಗಿದ್ರು. ಅವ್ರ ಇಲ್ಲಕ್ಕೆ ಪಾಪ ಹಾಲಿಗೆ ಇಲ್ಲೇ ತಗೊಂತಾರ ಅವರು, ಕೊಟ್ಟಪ್ಪ ಅಂತಂದು ಕಳಿಸೇನ್ರಿ ತೇರ. ಹೋಗಿ ನಾನು ಇಡ್ಲಿಗೆ ಇಟ್ಬಿಡ್ತೇನೆ ತಗೋರಿ. ಅದನ್ನ ಇಡ್ಲಿದು ಪಾತ್ರೆ ತೊಳೆದಿಟ್ಟನಿ, ಹೋಗಿ ಇಡ್ಲಿಗೆ ಇಡ್ತೇನೆ. ಹ್ಞೂ, ಹಂಗೆ ಮಾಡಿ ಹೋಗು. ದೌಡ ಇಡ್ಲಿ ಮಾಡು, ನಾನು ಅಷ್ಟೊತ್ತಿಗೆ ಇವನು ಹಾಸ್ ಮಾಡಿ ಒಂದು ಇದಕ್ಕೆ ಹಾಕಿ ಇಡ್ತಾನೆ, ಹೋಗಿ ಬಿಸ್ಕೊಂಬರಕ್ಕೆ ಬರ್ತೈತಿ. ತಗೊಳವ ಇದನ್ನ ಒಯ್ದು ಬಿಡು ಕೊತ್ತಂಬರಿ. ಅದನ್ನ ಈಗ ಹಾಕಕ್ಕೆ ಪಾಡಕತಿ. ಇಡ್ಲಿ ಪಾತ್ರೆ ಇಟ್ಟನಿ, ದೌಡ ಇಡ್ಲಿ ಮಾಡಿ ತೆಗೆದು ನೀಡ್ಬೇಕು. ಒಂದು ಜಂಪ್ ತೆಗಿತೆ ಅಂತೇಳಿ ಈಗ ಇಡ್ಲಿ ಆಗಕ್ಕೆ ಬಂದ್ವಿ ಇವು. ಕೊತ್ತಂಬರಿ ಎಷ್ಟು ಮಲ ಅಂತೈತಿ. ಏನು 10 ರೂಪಾಯಿ ಒಂದು ಕಟ್ಟು ಹೇಳ್ತಾಳ ಯವ್ವ. ಏನು ಮಾರ್ಕೆಟ್ನಾಗ ಹೋದ್ವಿ ಅಂದ್ರೆ ನಾವು ಎಷ್ಟು ಬೆಳಿತಿದ್ವಿ ಕೊತ್ತಂಬರಿನ, ಯಾರ ಕೇಳತ್ಲಿ ಹಂಗೆ ಕೊಡ್ತಿದ್ವಿ. ಎಷ್ಟು ರೇಟ್ ಆಗೈತಿ, ತುಟ್ಟಾಗೈತಿ, ಭಾಳ ತುಟ್ಟಾಗೈತಿ ಬಿಡ ಕೊತ್ತಂಬರಿ. ಸಾಂಬಾರು ಅದನ್ನ ಮಾಡಿ ತೆಗ್ದಾನಿ, ಒಂದಿಟ್ಟು ಚಟ್ನಿ ಮಾಡಿಬಿಟ್ಟೆ ಅಂದ್ರೆ ಚಲೋ ಆಕತಿ. ಜ್ಯೋತಿ ಆತೇನ ತಿಂಡಿ ನಮಗೆ ಹೊಲಕ್ಕೆ ಹೋಗಕ್ಕೆ ಹೊತ್ತಕತ್ವಾ. ನೀನು ಎಷ್ಟೊತ್ತಾತು ತಿಂಡಿ ಹಾಕೊಟ್ಟಿ ಅಂದ್ರೆ ತಿಂದು ಹೋಗ್ಬಿಡ್ತೇವೆ ನಾನು ಅಪ್ಪ. ಬರ್ರಿ ಇಲ್ಲೇ ಒಳಗೆ ಬರ್ರಿ ತಿನ್ನುವಂತ್ರಂತ. ಆತೇನೋ ತಿಂಡಿ ಇಲ್ಲೇ ಹಾಕೊಟ್ಬಿಡ. ಇಲ್ಲ ಅಲ್ಲಾರ ಕುತ್ಕೊಳ್ಳೆ, ನೀ ಇಲ್ಲೇ ಹಾಕ್ತೀಯ. ಇಲ್ಲೇ ಕುಂದ್ರಿ, ಇಲ್ಲೇ ತಿಂದು ಹೋಗಂತ್ರಂತ. ಬಿಸಿವು ಹಾಕೊಡ್ತಾನಿ. ಚಟ್ನಿನ ಈಗ ರುಬ್ಬೇನ್ ತಗೋರಿ. ಸಾಂಬಾರು ಅದನ್ನ ಮಾಡೇನಿ, ಇಡ್ಲಿ ತಿಂದು ಹೋಗಂತ್ರಂತ.
ಚಲೋ ಆಗ್ಯಾವ ನೋಡು ಇಡ್ಲಿ ಹಾಕೊಟ್ಬಿಡು ನನಗೆ ಜೊತೆ. ನಾನು ಹೋಗಿ ಅಪ್ಪನ ಕಳಿಸ್ತೀನಿ. ಅಲ್ಲಿ ಇವ್ರು ಬಂದಾರ ರಂಗಣ್ಣರು, ಅವರು ಅಪ್ಪ ಅವ್ರು ಅಂತೇಳಿ ಮಾತಾಡ್ಕೊಂಡು ನಿಂತಿತ್ತು. ನನಗೆ ಹಾಕೊಡು, ನಾನು ಹೋಗಿ ಅಪ್ಪನ ಕಳಿಸ್ತೀನಿ, ಹಪ್ಪಗೆ ಹಾಕೊಡು ಅಂತ ತಿಂದು ಹೊಲಕ್ಕೆ ಹೋಗ್ಬಿಡ್ತಾವೆ ನಾವು. ಮತ್ತೆ ತಡ ಆಗೋಕತ್ತೆ ನಮ್ಗೆ, ಹೊಲಕ್ಕೆ ಕೂಲಿ ಆಳುಗಳು ಬಂದಿರ್ತಾರೆ. ಅವ್ರಿಗೂ ನಾಷ್ಟಕ್ಕೆ ಏನಾರು ಕಟ್ತೀನೋ ಬುತ್ತಿ ಗಂಟೆ. ಒಂದು ಕೆಲಸ ಮಾಡ್ರಿ, ನೀವು ಅಲ್ಲೇ ಕುಂದ್ರಿ, ನಾನು ನಡ್ಕೊಂಬಂದು ಅಲ್ಲೇ ನೀಡ್ತಾನಂತ ಹಾಕೊಡ್ತೇನೆ. ಇದು ಒಂದು ಉಬ್ಬಿ ತೆಗಿತೀನಿ. ಮತ್ತು ಅವರು ಅದಾರ ರಂಗಪ್ಪಣ್ಣರು, ಅವರು ಇವ್ರು ಅದಾರ ಅಂದ್ರೆ ಮತ್ತೆ ಅವ್ರಿಗೆ ಒಳಗೆ ಏನು ನಿಮಗೊಬ್ಬರಿಗೆ ನೀಡಲಿ, ಅಲ್ಲೇ ಹೋಗಿ ಕುಂದ್ರಿ, ನಿಮಗೂ ಹಾಕೊಟ್ಬಿಡ್ತಾನೆ ನಾನು. ಹಂಗೆ ಮಾಡ್ತೀನೋ ಆತು ತಗೊಂಗಾರ. ಅವರು ರಂಗಪ್ಪಣ್ಣರು ಇವ್ರಿಗೆ ಹೋದ್ರೆ ಬಿಡಂಗ ಇಲ್ಲ. ಅವ್ರು ತುಂಬ ತಿಂಡಿ ಪಂಡಿ ಏನಾರು ಮಾಡಿದಾಗ ಆತು ಕೊಟ್ಟು ಕಳಿಸಿರ್ತಾರೆ. ಪಾಪ ಮನೆ ಅಂತೇಳಿ ಬಂದಾರ, ಅವ್ರಿಗೂ ಹಾಕೊಟ್ಬಿಡ್ತಾನೆ. ಮೂವರು ಕೂತ್ಕೊಂಡು ತಿಂದು ಹೋಗ್ಬಿಡ್ತಾರ ತಗೋ ಹೊಲಕ್ಕೆ. ಕೂಲಿ ಆಳುಗಳಿಗೆ ಉಳಿದು ಅಂದ್ರೆ ಬೇಕಂದ್ರೆ ಹಾಕಿದ್ರೆ ಆತು, ಇಲ್ಲಕ್ರ ಏನಾರ ಚುಮರಿ ಇಲ್ಲಕ್ರ ಉಪ್ಪಿಟ್ಟು ಏನಾರ ಮಾಡಿ ಕಟ್ಟಿಬಿಡ್ತಾನೆ. ಇವತ್ತಿನ ಕತೆ ಸಿಂಪಲಾಗಿ ಮಾಡೇನ್ರಿ. ಇವತ್ತಿನ ಕತೆ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇದನ್ನ ಹೆಚ್ಚು ಹೆಚ್ಚು ಕತೆಗಳು ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ಕತೆಗಳಿಗೂ ಸಪೋರ್ಟ್ ಮಾಡಿರಿ. ಧನ್ಯವಾದಗಳು ಸ್ನೇಹಿತರೆ.